ಅಬ್ಬಬ್ಬಾ! ನಮ್ಮ ಬೆಂಗಳೂರು ನಗರ ಇವತ್ತಿಗೂ ಎಷ್ಟು ಸುಂದರವಾಗಿದೆ. ಆದ್ರೆ ಇಲ್ಲಿ ನಾವ್ ಹೇಳ್ಬೇಕಂದ್ರೆ ತುಂಬಾ ಟ್ರಾಫಿಕ್. ಏನ್ ಕೆಲ್ಸಕ್ಕೆ ಹೋಗ್ಬೇಕಾದ್ರು, ಮನೆಯಿಂದ ಹೊರಗಡೆ ಬಂದ್ರೆ ಬರ್ಬೇಕಾದ್ರು, ತೆಗಿಬೇಕಂದ್ರೆ ಬಹಳ ಕಷ್ಟ. ಯಾಕಂದ್ರೆ ನಾನು ನಿನ್ನೆ ಮೊನ್ನೆ ಬೆಂಗಳೂರಿಗೆ ಹೋಗಿ ಬರ್ತಿದ್ದೀನಿ. ಆದ್ರೆ ಹೋಗಕ್ ಆಗಲ್ಲ. ಯಾಕಂದ್ರೆ ಬಹಳ ತೊಂದ್ರೆ. ಈ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗ್ಬೇಕಂದ್ರೆ ಬಹಳ ಕಷ್ಟ. ವಿಧಾನಸೌಧ ನೋಡ್ಬೇಕು, ನಾವು ಸಿಟಿಯಲ್ಲಿ ಏನಾದ್ರು ಇನ್ನೂ ಏನ್ ಬೇರೆ ನೋಡ್ಬೇಕು. ಆದ್ರೆ ನೋಡಕ್ ಆಗ್ತಾ ಇಲ್ಲ. ಫುಲ್ಲು ಅದೇನಾದ್ರ ಗಾಡಿ ಮಿನಿಮಮ್ 40ಯಲ್ಲಿ ಫಾಸ್ಟ್ ನೋಡಿದ್ವಿ. ಮತ್ತೆ ಟಕ್ ಅಂತ ಟ್ರಾಫಿಕ್ ಜಾಮ್ ಆಗೋದು. ಆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ 10 ನಿಮಿಷಕ್ಕೆ ಒಂದ್ಸಲ ಟ್ರಾಫಿಕ್ ಸಿಗ್ನಲ್ಸ್ ಈ ತರ ಮಾಡಿದ್ಕೋಸ್ಕರ ಅಲ್ಲಿಗೆ ಬೆಂಗಳೂರಲ್ಲಿ ವಾಹನಗಳು ಓಡಾಡ್ತಿದ್ದಿಲ್ಲ. ಯಾಕಂದ್ರೆ ಈಗ ನಾವು ಅರ್ಜೆಂಟ್ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು, ಅದ್ರ ಕೂಡ ತೊಂದ್ರೆ. ಒಂದೇನಪ್ಪ ಅಂದ್ರೆ ಪ್ಲಸ್ ಪಾಯಿಂಟ್, ಈ ಮೆಟ್ರೋ ಟ್ರೈನ್ ಇದೆಯಲ್ಲ, ಪರವಾಗಿಲ್ಲ. ನಾವು ಮೆಟ್ರೋ ಟ್ರೈನ್ ಚಾರ್ಜ್ ಮಾಡಿದ್ರೆ ನಮ್ಮ ಗಮನಕ್ಕೆ ಸೇರ್ಬಹುದು. ಇಲ್ಲ ಅಂದ್ರೆ ನಾವು ಗಾಡಿಲಿ ಹೋಗ್ಬೇಕು, ಆಟೋಲ್ಲಿ ಹೋಗ್ಬೇಕು, BTM ಬಸ್ಗಳಲ್ಲಿ ಹೋಗ್ಬೇಕು ಅಂದ್ರೆ ಬಹಳ ಕಷ್ಟ. ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆಗಲ್ಲ, ಮನೆಗೆ ಹೋಗ್ಬೇಕಂತೂ ಆಗಲ್ಲ. ಬಹಳ ತೊಂದರೆ ಯಾಕಂದ್ರೆ ಎಷ್ಟು ಕಷ್ಟ ಇದೆ ಅಂದ್ರೆ ನಿನ್ನೆ 70 ರಾತ್ರಿ ಬೆಂಗಳೂರಿಗೆ ಹೋಗಿದ್ದೀನಿ ಓದಿಸ್ಕೋಬೇಕು. ನನ್ ಮಗಂದು RRB ಸ್ವಲ್ಪ ಎಕ್ಸಾಮ್ ಬರ್ಸೋದಿತ್ತ ಹೋಗಿದ್ದೀನಿ. ಬಸ್ಸಲ್ಲಿ ಹೋಗ್ಬೇಕಂದ್ರೆ ಕಷ್ಟನೇ. ಇಲ್ಲಿಂದ ನಮ್ ಟೈಮ್ ರೀಚ್ ಆಗ್ಬೇಕಂದ್ರೂ ಕಷ್ಟನೇ. ಆದ್ರೂ ಈಗ ಬೆಳಿಗ್ಗೆ ಮುಂಜಾನೆ ನಾವು ಕೋಲಾರ್ ಬಸ್ ಹತ್ಕೊಂಡು ಹೋದ್ವಿ. ಪರವಾಗಿಲ್ಲ, ಬೆಳಗ್ಗೆ ಮುಂಜಾನೆ ಸ್ವಲ್ಪ ಟ್ರಾಫಿಕ್ ಇಲ್ಲ. ಏನಾದ್ರೂ ಟ್ರಾಫಿಕ್ ಗಾಡಿಯಲ್ಲಿ ಬಸ್ಸಲ್ಲಿ ಹೋಗ್ಬೇಕು ಅನ್ಕೊಂಡ್ರೆ ಬೆಳಿಗ್ಗೆ